ನಮ್ಮ ಅತ್ತೆಮ್ಮ ಶ್ರೀದೇವಿ ಅತ್ತೆಮ್ಮ ನಮ್ಮೂರಾಗೆ ಯಾವುದೋ ಒಂದು ಹೆಣ್ಣು ಐತೆ ನೋಡ್ಕೊಂಬರಕ್ಕೆ ಹೋಗೋಣ. ಭಾಳ ಒಳ್ಳೆ ಹುಡುಗಿ, ಒಬ್ಬಳೆ ಮಗಳು, ಚೆನ್ನಾಗಿದ್ದಾರೆ ಮನೆ ಕಡೆಗೆ ಅಂತಂತು. ನಾನು ಚೆನ್ನಾಗಿರೋದು ಮುಖ್ಯ ಅಲ್ಲ ಅತ್ತೆಮ್ಮ, ಹೊಂದ್ಕೊಂಡು ಬಡವರೇ ಆಗ್ಲೇಳೋ ನಮ್ಗೆ ಹೊಂದಾಣಿಕೆಯಿಂದನ ಚೆನ್ನಾಗಿ ಹೊಂದ್ಕೊಂಡು ಹೋಗೋ ಅಂತಾರ ಆಗ್ಬೇಕು ಅಂತ ಹೇಳ್ದೆ. ಮಾತಾಡಿದೆ ಅದಕ್ಕೆ ಮುಂತಾಗೆ. ಅದಕ್ಕೆ ನೋಡಕ್ಕೆ ಹೋಗೋಣ ಎಲ್ಲರೂ ಸೇರಿ ನಮ್ಮ ಇವನಿಗೆ ವೈಭವ್ಗೆ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡೋಣ ಅಂತೇಳಿ ಹೇಳ್ತಿತ್ತು. ನಮ್ಮ ಅತ್ತೆಮ್ಮ ಎಲ್ಲ ಮಾತಾಡ್ಕೊಂಡು ಬಂದ್ವಪ್ಪ. ನಮ್ಮ ಅಣ್ಣ ಇರೆಲ್ಲ ಹೇಳವ್ರಿ, ಮಾಡೋಣ ಹೇಳಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತೇಳಿ ಎಲ್ಲರೂ ಹೇಳವ್ರಿ. ಇರ್ತಾರೆ ಯಾರನ ಆತು ನಮಗೆ ಸರಿಯಾದವ್ರು ಯಾರನ ಒಳ್ಳೆಯವರು. ಈಗ ನಾವೇನು ಯಾರಿಗೆ ನಾನು ಏನು ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ದೇವ್ರು ಎಲ್ಲ ಒಂದು ಕಡೆಗೆ ನಮ್ಮನ್ನು ಕಾಪಾಡ್ತಾನೆ, ಸುಮ್ಮನಿರು. ಅದೇ ನಂಬಿಕೆ ಮೇಲೆ ಕಣಪ್ಪ ನಾನು ಹಿಂಗಿರೋದು. ನಾನು ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆಗಿದ್ದು. ಏನು ಮಾಡ್ತೀವಿ ಅದು ಹೋಗಿ ಹೋಗಿ ಅಂಥದ್ದು ಮಾಡ್ಕೊಂತು. ಇವಾಗ ನೋಡು ಅಲ್ಲೇನೇ ಅತ್ತೆ ಸಸಿ ಗಂಡ ಹೆಂಡತಿ ಪರದಾಡ್ತಾರಂತೆ ನೋಡು. ಇವಾಗ ನಮ್ಮ ಕಣ್ಣಿದ್ರಿಗೆ ನಾವೇ ನೋಡ್ಕೊಂಡು ಅಂದಂಗೆ ಆಗುತ್ತೆ ಒಂಥರ, ಅಲ್ಲೇ ಒಂಥರ ಬೇಜಾರಾದಂಗೆ ಆಗುತ್ತೆ ನೆನೆಸ್ಕೊಂಡ್ರೆ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನಪ್ಪ ವೈಭವ, ಏನು ಮಾತಾಡಬೇಕು? ನನ್ನ ಮದುವೆ ವಿಚಾರನ ಅದನ್ನೇ ಮಾತಾಡ್ತಿದ್ವಿ ಕಣಪ್ಪ. ನಿಮ್ಮ ಅತ್ತೆ ಶ್ರೀದೇವಿ ಅತ್ತೆ ಅಲ್ಲೆಲ್ಲನ ಐತೆ ನಮ್ಮೂರಾಗೆ, ನೋಡ್ಕೊಂಬರೋಣ, ಹೋಗೋಣ, ಓಸರು ಹೋಗಿ ನೋಡಿ ಮಾಡೋಣ ಅಂತೇಳಿ ಮಾತಾಡ್ಕೊಂಡ್ರಂತ. ಇವ್ರು ಮಂತ ಓಸರು ಕುಕ್ಕೊಂಡು ಇವ್ರ ಅಣ್ಣರು ಇವ್ರ ಅತ್ತಿಯರು ಎಲ್ಲರೂ ಮಾತಾಡ್ಯಾರಂತ. ನಿಮ್ಮ ಮಾಮರು ಅತ್ತೆಯರು ಎಲ್ಲನ ಮಾಡೋಣ ಹೇಳಪ್ಪ, ನೋಡೋಣ. ಒಳ್ಳೆ ಹುಡುಗಿನ ನೋಡಿ ನಾವೆಲ್ಲ ಮದುವೆ ಮಾಡ್ತೀವಿ. ಒಂದು 2 ದಿನ ತಡ ಆದ್ರೂ ಪರವಾಗಿಲ್ಲ ಬಿಡು, ಒಂದು 2 ದಿನ ಸುಧಾರಿಸಿ ಮಾಡೋಕ್ಕಾಗುತ್ತೆ. ಅದು ನಾನು ಏನೋ ಬೇರೆ ಮಾತಾಡಬೇಕಾಗಿತ್ತು. ಹೇಳಪ್ಪ, ಹೇಳೋದೇನು? ಏನಿಲ್ಲ ಕಣಮ್ಮ, ಅದು ನಾನು ಬೇಬಿ ಇದ್ದಾಳಲ್ಲ, ವೇದ ಮಾವನ ಮಗಳು ಬೇಬಿ ಇದ್ದಾಳಲ್ಲ, ಅವಳನ್ನ ತುಂಬ ಇಷ್ಟಪಟ್ಟಿದ್ದೀನಿ ಕಣಮ್ಮ. ನಾನು ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಬಿನಿ? ಅವ್ರು ಒಪ್ಕೊಂತಾರೇನಪ್ಪ? ಅಯ್ಯೋ ದೇವ್ರಿ, ಅವಳು ಒಪ್ಕೊಂಬಲ್ಲ ಕಣಪ್ಪ. ಅವಳೊಂದಿಷ್ಟು ಸ್ಟ್ಯಾಂಡರ್ಡು. ಅಯ್ಯೋ, ಯಾರಮ್ಮ ಹೇಳಿದ್ದು ಸ್ಟ್ಯಾಂಡರ್ಡು ಅಂತ? ಅವಳು ಆ ರೀತಿ ಎಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಅವಳೇ ಬಂದು ನನ್ನ ಹತ್ರ ಮಾತಾಡಿದ್ಲು. ನಿನ್ನ ರಿಜೆಕ್ಟ್ ಮಾಡೋದ್ಲಲ್ಲ ವೈಭೋ, ಅವಳು ವಾಣಿ, ಅವಳ ಮುಂದೆ ನಾನು ನಿನ್ನ ಮದುವೆ ಆಗಿ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ ವೈಭವ್ ಅಂತೇಳಿ ಅವಳೇ ನನಗೆ ಅವಳ ಮನಸ್ಸಲ್ಲಿರೋದನ್ನ ಅವಳೇ ಹೇಳಿದ್ಲಮ್ಮ ನನಗೆ. ಅವಳೇ ಹೇಳಿದ್ಮೇಲೆ ಮತ್ತೆ ಇನ್ನೇನಮ್ಮ. ಕೈ ಬೇರೆ ಮೊನ್ನೆ ಈ ಮನೆ ದಿನ ಹೆಣ್ಣು ಕೇಳಕ್ಕೆ ಬಂದಿತ್ತಂತೆ ಅವ್ರ ಕವಿತಕ್ಕ. ನನಗೆ ನನ್ನ ಮಗ್ಗೆ ಹೆಣ್ಣು ಕೊಡು ಅಂತೇಳಿ ವೇದನ ಕೇಳಕ್ಕೆ ಬಂದಿತ್ತಂತೆ. ಹಂಗಂತ ಹೇಳ್ತಾ ಇದ್ದ ಹೊಲ್ದಾಗೆ. ನಮ್ಮ ಅಕ್ಕಯ್ಯ ಬಂದಿತ್ತಪ್ಪ ಹೆಣ್ಣು ಕೇಳೋಕ್ಕೆ, ನಾವು ಅದಕ್ಕಿನ್ನ ಮಾಡಲ್ಲ ಅಂತ ಹೇಳಿವಿ, ಬೇಜಾರಾತು ಕೊಡು ನನ್ನ ಮಗ್ಗೆ ಅಂತೇಳಿ ಕೇಳ್ತಿತ್ತು ಅಂತೇಳಿ ಹೇಳ್ತಿದ್ನಪ್ಪ. ಅದೇನು ಮಾಡ್ತಾರೆ ಏನೋ, ಕೇಳೋಣ ಹೇಳು. ಯಾಕಣ ವೈಭವ್, ಆ ಬೇಬಿನೇ ಹೇಳಿದ್ಲೆ ನಿನ್ನ ಹತ್ರ? ಅವಳೇ ಹೇಳಿದ್ಲೆ? ಹ್ಞೂನಪ್ಪ, ಅವಳೇ ಹೇಳಿದ್ಲು. ಹ್ಞೂನಮ್ಮ, ಅವಳೇ ಬಂದು ನನ್ನ ಹತ್ರ ಹೇಳಿದ್ಲು. ಈಗ ಆ ಸಾನ ಇದ್ದಾಳಲ್ಲ, ಸಾನಂಗೆ ಕೊಟ್ಟೆ, ಹೇಳಿದ್ಲು. ಅವಳು ಮತ್ತೆ ಬಂದು ಅವಳು ಮಾತಾಡಿದ್ಲು. ನನಗೆ ತುಂಬಾ ಇಷ್ಟ, ನಿನ್ನ ರಿಜೆಕ್ಟ್ ಮಾಡೋಗಿದ್ದಾಳಲ್ಲ ವಾಣಿ ಮುಂದೆ ನಿನ್ನ ಮದುವೆ ಆಗಿ ನಿನ್ನ ಜೊತೆ ಚೆನ್ನಾಗಿರ್ತೀನಿ ವೈಭವ್ ಅಂತೇಳಿ ಅವಳೇ ಹೇಳಿದ್ಲು ಕಣಮ್ಮ. ಹೋಗಿ ಕೇಳಮ್ಮ ಅವ್ರ ಮನೆಯಲ್ಲಿ. ಯಾತಮ್ಮ ಯಾತ ಹೇಳ್ತಾ ಇದ್ದಾನೆ ಪಾಪ? ವೇದಣ್ಣನ ಮಗಳು ಬೇಬಿ ಇದ್ದಾಳಲ್ಲ, ಅವಳು ಏನೋ ನಮ್ಮ ಪಾಪನ ನಾನು ಮದುವೆ ಆಗ್ತೀನಿ, ನಿಮ್ಮಪ್ಪ ನಿಮ್ಮ ಅಮ್ಮನೆಲ್ಲ ಕೇಳು ಒಪ್ಸು ಅಂತ ಹೇಳವಳಂತೆ. ಅದಕ್ಕೆ ಹೇಳ್ತಾ ಇದ್ದಾನೆ. ಅದಕ್ಕೆ ಹೋಗಿ ಕೇಳೋಣ ಅಂತ ಕಣಮ್ಮ. ಒಳ್ಳೆ ಹುಡುಗಿ ಅಂದರೆ ಒಂದಿಟ್ಟು ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ಳೋಣ. ಇಷ್ಟ ಅದೇ ಸ್ಟೈಲಪ್ಪ ಇಲ್ಲ ಜಡೆ ಹಾಕಿ ಮಗದು ಮಾಡ್ತಾಳೆ. ಈಗ ಎಲ್ಲರೂ ಹುಡುಗಿಯರು ಹಂಗೆ ಸ್ಟೈಲಾಗಿರ್ತಾರೆ. ಅದಕ್ಕೆಲ್ಲನ ಇದು ಮಾಡ್ಕೊಂಡ್ರೆ ಒಳ್ಳೆ ಹುಡುಗಿಯಳಮ್ಮ. ವೇದಪ್ಪ ಆರಾಮ ಕಣ್ಣು ಮುಚ್ಕೊಂಡು ಕೊಡ್ತಾನೆ ನಮ್ಮ ವೈಭವಿಗೆ. ಸುಮ್ಮನೆ ಕೇಳಿ ಮದುವೆ ಮಾಡ್ಕೊಂಬಂದು ನೋಡ್ರಿ. ಒಳ್ಳೆ ಹುಡುಗಿ ಕಣಮ್ಮ, ಭಾಳ ಒಳ್ಳೆ ಹುಡುಗಿ. ಸುಮ್ಮನೆ ಮದುವೆ ಮಾಡ್ಕೊಂಬಂದು ನೋಡ್ರಿ. ನೀನು ಹೇಳು, ಕಿಟ್ಟಣ್ಣಗೆ ಹೇಳ್ತೀಯಲ್ಲ, ನೀನೇ ಹೇಳತ್ತೆ ಒಂದಿಷ್ಟು. ಕಿಟ್ಟಣ ಅಂತ ನೀನು ಚೆನ್ನಾಗಿದೆಯಾ, ಅದಕ್ಕೇ ಒಂದಿಷ್ಟು ಹೇಳು ನೀನು. ನಾನು ಹೇಳ್ತೀನಿ, ಮಾತಾಡೋಣ ಹೇಳು. ಬರಲಿ ಅವನು ವೇದಪ್ಪ ಬಂದಮೇಲೆ ಮಾತಾಡೋಣ ವಿಷಯನ. ಮುಂಚೆನೇ ಹೋಗ್ಬೇಡ್ರಿ ಅಮ್ಮ ಅಲ್ಲಿಗೆ. ಯಾಕಂತಂದರೆ ಸುಮ್ಮನೆ ಇಲ್ಲಿಗೆ ಬರ್ತೈತಲ್ಲ ವೇದ್ಮವ, ಅವಾಗ ಬಂದಾಗ ಇಲ್ಲೇ ಮಾತಾಡ್ರಿ. ನಾನು ಅದಕ್ಕೆ ನಿಮ್ಮ ಹತ್ರ ಈ ವಿಷಯ ಮಾತಾಡಿದ್ದು. ಮನೇಲಿ ಒಪ್ಸಿ ನಮಗೆ ಮದುವೆ ಆಗ್ಬೇಕಂತ ಆಸೆ ಐತೆ. ವೇದಣ್ಣ ಬರಲಿ, ವೇದಣ್ಣ ಬಂದಮೇಲೆ ವಿಷಯ ಮಾತಾಡ್ತೀನಿ. ಹಂಗೆ ಒಳ್ಳೆ ಹುಡುಗಿ ಅದೇನೆ. ನಾವು ಅದನ್ನ ಯೋಚನೆ ಮಾಡಲಿಲ್ಲ ಕಣಪ್ಪ. ನಾನು ಬಿಡತ್ತ ಅವರೆಲ್ಲಿ ಇನ್ನೂ ಕೊಡ್ತಾರೋ ಕೊಡಲ್ವೋ ಅಂತ ಅನ್ಕೊಂಡೆ. ಹೆಂಗೋ ಬಿಡತ್ಲಾಗಿ. ಹೆಂಗತ್ತ ನೀನು ಒಳ್ಳೆ ಹುಡುಗಿನೇ ಒಪ್ಪಿದ್ಯತ್ತ. ಮತ್ತೆ ಜೋಡಿನೂ ಚೆನ್ನಾಗಿರುತ್ತೆ. ಮದುವೆ ಮಾಡ್ಕೊಂಡು ಈಗ ಈ ವಾಣಿ ಎದ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಡಯಾನಿಲ್ಗೆ ಎಲ್ಲರಿಗೂ ಹೇಳಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕೇಳಿರಾತ್. ಇವಾಗ ಎಲ್ಲರೂ ಹಂಗೆ ಅನ್ಕೊಂಡ್ರ ನಮ್ಮ ಮನೆಯಾಗ ನಮ್ಮ ಮೈಬು ಮದುವೆನ ಚೆನ್ನಾಗಿ ಮಾಡ್ಬೇಕು ಎಲ್ಲರೂ ಸೇರಿ ಅಂತ ಅನ್ಕೊಂಡವ್ರಿ. ನನಗೇನೋ ತುಂಬ ಇಷ್ಟ ಆಯ್ತಪ್ಪ. ವೇದಣ್ಣ ಕೊಡುತ್ತೆ, ವೇದಣ್ಣ ಒಪ್ಕೊಳ್ಳುತ್ತೆ ಅಂತ ಅನ್ಕೊಂಡೆ. ನಾನು ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಕ, ಅದೇ ಇವಾಗ ನಮ್ಮ ವೈಭವು ವೇದಣ್ಣ ಮಗಳು ಬೇಬಿ ಇದ್ದಾಳಲ್ಲ, ಅವಳನ್ನ ಮದುವೆ ಆಗ್ಬೇಕು ಅಂದ್ಕೊಂಡವನೇ. ಇಷ್ಟಪಟ್ಟಿದ್ದೀವಿ ಕಣಮ್ಮ, ನಾವಳು ಇಷ್ಟಪಟ್ಟವಳೆ, ನಾನು ಇಷ್ಟಪಟ್ಟಿದ್ದೀನಿ, ಹೋಗಿ ಕೇಳ್ರಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ವೇದಣ್ಣನ ಕೇಳೋಣ ಅಂತ. ವೇದಪ್ಪ ಆಗ್ತಿಸ್ತಿನ ವಿಶ್ವಾಸದಾಗ ಇದ್ದಾನೆ, ಕೊಡ್ತಾನೆ.
ಇಲ್ಲ ಅಂತ ಅಂಬಲ್ಲ, ಕೊಟ್ಟೆ ಕೊಡ್ತಾನಮ್ಮ. ಮಾಡ್ಕೇಳ್ರಿ ಸುಮ್ಮನೆ. ಅವಳು ಹೋಗಿ ಹಾಗೆ ಅವಳಲ್ಲ, ಅವಳು ಸವಾಸ ಬೇಡ, ಅವಳು ಬಿಟ್ಟಾಕ್ರಿ. ಆಲೆನೇ ಅವಳು ಕೆಂಚಿ ಹಂಗೆ ಹೆಂಗೆ ಆಡ್ತಾಳ ಅವಳ ಮ್ಯಾಲೆ. ಅವನು ರೋಗನು ಹಂಗೆ ಬೈತಿರ್ತಾನೆ. ರೋಗ ಅಂತೂ ಬಾಯಿಗೆ ಬಂದಂಗೆ ಬೈತಾನೆ. ಸುಮ್ಮನಿರು ಆಗಲಿ. ಅತ್ತೆ 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 ಅಂತ ಅಂಬಾಳ ಅವಾಗ ಒಂದು 2 ದಿನ. ಇವಾಗಂತೂ ಅಲ್ಲೇ ಗುದ್ದಾಡ್ತಾಳೆ. ಅವಾಗ ಒಂದಿರ ತೆಟ್ಟೆ ತೊಳ್ಸಲ್ಕಣಮ್ಮ ನನ್ನ ಸೊಸೆತಾಗೆ ಅಂಬಾಳ ಹಂಗೇನಿ. ಏನು ಹಂಗೇನೆ ಅಯ್ಯಪ್ಪ. ಅಲ್ಲ ದೊಡ್ಡ ಮಗುಗೆ ಮದುವೆ ಮಾಡಲಿಲ್ಲ. ಹೇಳು ಅವಳ್ದೇನಂತಾಳು. ಅವನು ಒಳ್ಳೆ ನಲ್ವಂತೆ, ಅವನು ರವಿ ಅಂಬನು, ಅವನು ಹುಟ್ಟಿದ್ರಂತ ನಂತೀನಿ ಅಲ್ಲ. ಇವಾಗ ನೋಡು, ಅವಳು ಇವಾಗ 7 ಮಕ್ಕಳು ಬಿಡೋಕ್ಕಾಗ್ತಿಲ್ಲ, ಹಂಗಾಗೈತಿ. ಅದಕ್ಕೆ ಮತ್ತೆ ಅವಳು ಎಲ್ಲೂ ಹೊರಕ್ಕೆ ಬಂದಿಲ್ಲ. ಬಿಡು, ಅವಳು ಸುದ್ದಿನೇ ಬೇಡ ಕಣಕ್ಕ. ಸುಮ್ಮನಿರತ್ಲ ಗಾಳಾಗೋದ್ರು ಹೋಗ್ಲಿ ಅವಳು ಸುದ್ದಿ ಏನು. ನಮ್ಮ ಅಣ್ಣ ಅಂತ ಅವಳು ಸುದ್ದಿ ಎತ್ತಿರ್ ಸಾಕು. ಹಂಗೇನೆ ಅಷ್ಟೇ ಸಿಟ್ಟಾಗಲ್ಲ ಅವ್ನು. ಅವಳು ಸುದ್ದಿನೇ ಎತ್ತಿಬಿಟ್ರಿ ಮನ್ಯಾಳ ಮುಂಡೆದ ಅಂತ ನಮ್ಮ ಅಣ್ಣ ಅಲ್ಲ. ನೋಡು ಅನ್ಭವಿಸ್ತಾ ಇದ್ದಾಳೆ ಅಂತ ಹೇಳೋದು. ಸುಮ್ಮನೆ ಮದುವೆ ಮಾಡ್ಕೇಳ್ರಿ ವೇದಪ್ಪನ ಮಗಳನ್ನ. ಮದುವೆ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ರಿ. ಕೇಳಪ್ಪ ಸಿದ್ಲಿಂಗ, ಏನು ನೀವಿಬ್ರು ಕುಚಿಕ್ಕಳು ಕೊಟ್ಟೆ ಕೊಡ್ತಾನೆ. ನನಗೂ ನಂಬಿಕೆ ಐತೆ ಬಿಡು, ನಮ್ಮ ಇರೋದು ಯಾವತ್ತೂ ಇಲ್ಲ ಅಂಬಲ್ಲ. ನನ್ನ ಮಗಂದ್ರೆ ಕಣ್ಣು ಮುಚ್ಕೊಂಡು ಕೊಡ್ತಾನೆ. ಅವನೇನು ಯಾವತ್ತು ಏನು ಯಾತ್ಕೂ ನಮ್ಮ ಬಗ್ಗೆ ಯಾವುದಕ್ಕೂ ಅವನು ಮಾತಾಡ್ದಾನಲ್ಲ, ಏನಿಲ್ಲ. ಒಟ್ಟಿನಲ್ಲಿ ನಾವು ಅವರು ಚೆನ್ನಾಗಿದ್ವಿ ಅಂದಮೇಲೆ ಕೊಟ್ಟೆ ಕೊಡ್ತಾನೆ. ಹೋಗಿ ಕೇಳಿದ್ರಂತೂ ಖಂಡಿತ ನನ್ನ ಮಗ್ಗೆ ಕೊಟ್ಟೆ ಕೊಡ್ತಾನೆ ಅವನು. ಅದಕ್ಕೆ ಬರಲಿ, ಬಂದಮೇಲೆ ಮಾತಾಡೋಣ ವಿಷಯನ. ಬೋರ್ಲಿ ಬಂದ್ಮೇಲೆ ಮಾತಾಡಪ್ಪ. ಮಾತಾಡ್ಕೊಂಡು ಒಳ್ಳೆ ಹುಡುಗಿ ಸುಮ್ಮನೆ ಮದುವೆ ಮಾಡ್ಕೊಂಬದು ನೋಡ್ಕೊಳ್ರಿ. ಅವಳೇ ಬಂದು ಹೇಳಿದ್ಲು ಕಣಮ್ಮ ನನ್ನ ಹತ್ರ, ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ವೈಭು, ನೀನು ನಮ್ಮ ಅಪ್ಪನ ಕೇಳು, ನಮ್ಮ ಅಪ್ಪನ ಕೇಳಿಬಿಟ್ಟು ನಿಮ್ಮ ಮನೇಲಿ ಈ ವಿಷಯ ಮಾತಾಡು, ನಮ್ಮನ್ನು ಮಾತಾಡಿ ಆಮೇಲೆ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋಣ. ಅವಳು ನಿನ್ನ ರಿಜೆಕ್ಟ್ ಮಾಡಿ ಹೋಗಿದ್ದಾಳಲ್ಲ ಅಂದಮೇಲೆ ಅವಳು ನಿನ್ನ ಕಣ್ಣೆದ್ರಿಗೆ ನೀನು ಚೆನ್ನಾಗಿರಬೇಕು, ಅದೇ ನನಗೆ ಆಸೆ, ನಾನು ನೀನು ಇಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿದ್ಲು. ಹಿಂಗೆಲ್ಲ ಹೇಳೇಳೆ ಅಂದಮೇಲೆ ಒಪ್ಕೆ ಅಂತಾಳೆ ಕಣಪ್ಪ. ಹಾಗೆ ಆಗ್ತಾಳ ಹುಡುಗಿ, ಬೇಬಿ ಒಳ್ಳೆ ಹುಡುಗಿ. ಸರಿ ಆಯ್ತು ಹೇಳಪ್ಪ, ಕೇಳೋಣ. ನಮಗೇನೋ ಭಾಳ ಒಂಥರ ಮನಸ್ಸಿಗೆ ಸಂತೋಷ ಆದಂಗೆ ಆಯ್ತು. ವೇದಣ್ಣನ ಮಗಳು ವೇದಣ್ಣ ಬತ್ತಿದಂಗೆ ಕೇಳಿ, ವೇದಣ್ಣನ ಕೆಂಪಕ್ಕನ ಇಬ್ಬರನ್ನು ಕೇಳಿ ಅದೇನು ಡಿಸೈಡ್ ಮಾಡ್ಕೊಂಬನ. ಮಾಡೋಣ, ಒಪ್ಪಿ ಸುಮ್ಮನೆ. ಅವಳು ಬೇರೆ ಕವಿತಮ್ಮ ಬೇರೆ ಬಂದಿದ್ಲ ಅಂತ ಮೊನ್ನೆ ಏನು ಕೇಳಕ್ಕೆ. ಬರಲಿ, ಯಾರೇ ಋಣ ಸಂಬಂಧ ಇರುತ್ತೋ ಅವ್ರಿಗೆ ಆಗುತ್ತೆ. ಅವಳು ಯಾರನ್ನ ಇಷ್ಟಪಟ್ಟು ಹಾಕ್ನಿ ಅಂತಾಳೆ, ಅವ್ರನ್ನ ಆಗ್ಲಿಲ್ಲ ಅಷ್ಟೇ, ಬಲವಂತದ್ದೇನಿಲ್ಲ. ಈಗ ನಾವು ಕೇಳೋದಂತೆ ಕೇಳೋಲ್ಲ. ಹುಡುಗಿ ಹಾಕ್ನಿ ಅಂತಂದರೆ ಅವ್ರಿಗೆ ಅವ್ರು ಯಾರನ್ನ ಹಾಕ್ತೀನಿ ಅಂತಾಳ ಹುಡುಗಿ ಅವ್ರಿಗೆ ಕೊಟ್ಟು ಮಾಡ್ತಾರೆ ಅಷ್ಟೇ. ವೇದಣ್ಣ ಹಂಗೆ ಹೇಳಿದ, ಅವಳು ಯಾರು ಒಪ್ಪಿ ಅವಳು ಹಾಕ್ನಿ ಅಂತಾಳೆ ಅವ್ರಿಗೆ ಕೊಡ್ತೀವಿ ಅಂತಲೇ ವೇದಣ್ಣ ಹೇಳಿರೋದು. ಅವಳು ಇಂಥರ್ನ ಯಾರು ನಾನು ಒಪ್ಪಿ ನಾನು ಹಾಕ್ತೀನಿ ಕಣಪ್ಪ ಅವ್ರನ್ನ ಅಂತೇಳಿ ನಮ್ತಾಗ ಹೇಳಿರ್ ಸಾಕು, ನಾವು ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳೈತಿ. ಅದನ್ನೇನಿ ಇವಾಗ ಅದನ್ನೇ ಅವಳು ಯಾರನ್ನ ಹಾಕ್ನಿ ಅಂತಾಳೆ, ಇವನ್ನ ಹಾಕ್ನಿ ಅಂದರೆ ಇವನ್ನ ಆಗ್ಲೇಳು, ಇಲ್ಲ ಅಂತ ಅವ್ರ ಅತ್ತೆ ಮಗನ ಹಾಕ್ನಿ ಅಂದ್ರೆ ಅವ್ರ ಅತ್ತೆ ಮಗನ ಆಗ್ಲೇಳು ಅಷ್ಟೇ. ಯಾರನ್ನ ಒಪ್ತಾಳ ಅವ್ರನ್ನ. ಮೊನ್ನೆ ಬಂದಿದ್ಲಂತೆ, ಮೊನ್ನೆ ಅವತ್ತು ಕೇಳ್ಕೊಂಡು ಹೋಗೋಣ ಹೆಣ್ಣು ಕೊಡು ಅಂತ ಹೇಳಿ ಬಂದಿದ್ಲಂತ ಅವ್ರ ಅತ್ತಿ. ಹಂಗಂತ ಹೇಳಿ ಮಾತಾಡಾರ ಹೇಳು ಅಲ್ಲಿ ಹೆಂಗಸ್ರು ಎಲ್ಲ ಕುಕ್ಕೊಂಡು ಬಂದಿದ್ಲಂತೆ. ಕವಿತಾ ಮ್ಯಾಲೇನೆ ಹೆಣ್ಣು ಕೇಳೋಕ್ಕೆ ವೇದಪ್ಪನ ಮಗಳನ್ನ ನೋಡಿ ಡಿಮ್ಯಾಂಡ್ ಐತೆ ವೇದಪ್ಪನ ಮಗಳಿಗೆ ಅಂತೇಳಿ ಮಾತಾಡ್ತಿದ್ರು. ಬಿಡು, ವೇದಪ್ಪ ಚೆನ್ನಾಗಿ ನೋಡ್ಕೊಂತಾನೆ, ವೇದಪ್ಪ ಒಳ್ಳೆಯನು ಅಂತ. ಓರ ಅವಳಿಯ ಪುಣ್ಯ ಮಾಡಿರ್ಬೇಕಂದ್ರೆ ವೇದ ಅಂತಿ ಸೇನಕ್ಕೆ ನೋಡ್ಕೊಂಬಲ್ಲ. ಹೋಳಿ ಅಂತಂದ್ರೆ ಮಗಳು ಅಂದ್ರೆ ಸಾಕು, ಯಪ್ಪ ಮಗಳು ಅಂದ್ರೆ ಪಂಚಪ್ರಾಣ. ಹುಡುಗಿ ನೀಟ್ ಹುಡುಗಿಯಿಂದ ಹೆಂಗೆ ಸಾಕ್ಯಾವನ್ ಗೊತ್ತಿ ಅಂದರೆ ಕೊಂಡು ಬಿಟ್ಟು ಇಟ್ಕೆ ಹೆದ್ರಿಕೆಂಬತ್ತಾವ ಅಮ್ಮಣ್ಣಿ. ಅವ್ರ ಅಪ್ಪಗಂತೂ ಹೆದರಿಕೆ ಬಿಡುತ್ತೆ. ಹಂಗೆ ಪ್ರೀತಿ ಕೊಟ್ಟವನೇ ಹಂಗೇನೇ ನೋಡ್ಕೊಳವನೇ, ಅಷ್ಟೇ ಸ್ಟ್ರಿಕ್ಟ್ ಇದ್ರಂಗೆ ಭಾಳ ಒಂಥರ ಕೊಂಡು ಬಿಟ್ಟು ಇಟ್ಕೆ ಹೆದ್ರಿಕೆಬೇಕು. ಹಂಗೆ ಭಯವಾಗಿ ಬೆಳೆಸವನಿ. ಭಯನೂ ಐತಿ ಪ್ರೀತಿನೂ ಐತಿ, ಭಯ ಪ್ರೀತಿ ಎರಡೂ ಐತಿ. ಹಂಗೆ ಬೆಳೆಸ್ಬೇಕಣಪ್ಪ ಹೆಣ್ಣು ಹುಡುಗರನ್ನ. ಎಂಥ ಸೇನಕ್ಕೆ ಬೆಳೆಸಿವ್ರು ಬಿಡು. ಹುಡುಗಿ ಅವ್ರ ಅಪ್ಪ ಬ್ಯಾಡ ಅಂದಿಟ್ಕೆ ಸುಮ್ಮನೆ ಬಿಡುತ್ತೆ, ಆತನಾಗಲಿ ಹೆದರಿಕೆ ಮುತ್ತಿ. ಸರಿ ಆಯ್ತು ಹೇಳು, ಹೋಗಿ ಕೇಳ್ರಿ. ಎಲ್ಲಿ ಋಣ ಸಂಬಂಧ ಇರುತ್ತಾ ಅಲ್ಲ ಆಗುತ್ತೆ. ಹೆಂಗ ಒಳ್ಳೆ ಹುಡುಗಿ, ಹೆಂಗ ಹೇಳಿದ್ದು ಒಳ್ಳೇದಾಯ್ತು. ಬೇಬಿ ನಾನು ಇಷ್ಟಪಡ್ತಿರೋ ವಿಷಯನ ನನ್ನ ಮನೇಲಿ ಹೇಳಿದೆ, ನೋಡೋಣ ಏನಾಗುತ್ತೆ ಅಂತೇಳಿ. ಅವ್ರ ಮನೇಲಿ ಒಪ್ಕೊಂಡು ನಮ್ಮ ಮನೇಲಿ ಒಪ್ಕೊಂಡು ಮದುವೆ ಆದರೆ ತುಂಬ ಚೆನ್ನಾಗಿ ಮಾಡಿ ಎದುರಿಗೆ ನಾನು ಬೇಬಿ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.